ಅವರು ಸರ್ ಅವರು ನಾವು ಬೆಳಗ್ಗೆ ದಿನಗೂಲಿ ಕೆಲಸ ಮಾಡೋರು ಸರ್ ನಾವು. ಬಟ್ ಅವರು ನಮ್ಮೂರೇ ಅವರೂ ಕೂಲಿಗೆ ಅಂತ ಕರ್ಕೊಂಬಂದಿದ್ದಾರೆ ಸರ್. ಬೆಳಗ್ಗೆ ಒಂದು 6 ಗಂಟೆ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದಿರೋದು ಅಷ್ಟೇ ನಮ್ಮ ಮಾಹಿತಿ ಗೊತ್ತು ಸರ್. ಆಮೇಲೆ ನಾವು ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದು. ಆಮೇಲೆ ಫೋನ್ ಮಾಡಿರಿ ಬಾಯಿಲಿ ಅಂತ ಕರೆದ್ರು. ಕರೆದಿದ್ಮೇಲೆ ಟೇಷನ್ ಹತ್ರ ಹೋದೋ. ಟೇಷನ್ ಹತ್ರ ಹೋದ್ಮೇಲೆ ಬಾಡಿ ತೋರಿಸ್ಲ. ಆಮೇಲೆ ಏನಾಯಿತು ನಮ್ಗೆ ಏನೂ ಹೇಳಿಲ್ಲ, ಒಂಚೂರು ಏನೂ ಹೇಳಿಲ್ಲ. ಲಾಸ್ಟಿಗೆ ಕರೆಂಟು ಹಿಂಗೆ ಟಚ್ ಆಗಿಬಿಟ್ಟಿದೆ, ಬಾರ ಇಲ್ಲಿ ಮಾತಾಡೋಣ ಅಂತ ಕರೆದ್ರು ಸರ್. ಆಮೇಲೆ ಟೇಷನ್ ಹತ್ರ ಹೋದೋ. ಟೇಷನ್ ಹತ್ರ ಅವರು ಮಾತಾಡಿರು. ನೀವೇನು ಮಾತಾಡ್ತೀರಪ್ಪ ಮಾತಾಡ್ಕೊಡ್ರಿ ಅಂತ ಹೇಳಿದ್ರು ಸರ್. ಆಮೇಲೆ ಮಾಜೂಲ್ಗೆ ಹೋದ್ರು. ಅಲ್ಲಿ ಮಾಜೂಲ್ಗೆ ಹೋಗಿ ಅಲ್ಲೂ ಕರೆಕ್ಟಾಗಿ ನಮ್ಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸರ್. ಇನ್ನು ನಮಗೆ ಅಲ್ಲಿ ಕ್ಯಾಮ್ರಾ ಎಲ್ಲ ತೆಗೆಸಿರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ನಾವು ಬಾಯಿ ಮಾತಿಗೆ ಅವ್ರು ಹೇಳ್ತಿದ್ದಾರೆ, ಹಿಂಗೆ ಕರೆಂಟು ಸಿಗಾಕೊಂಡಿದೆ, ಕರೆಂಟಿಗೆ ಹೊಡೆದಿದೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಯಾರಿಗೂ ಮಾಹಿತಿ ಇನ್ನೂ ನಮ್ಗೇನು ಕರೆಕ್ಟಾಗಿಲ್ಲ ಸರ್. ಅದು ಸರ್ ಅವರು ಅದೇ ಯಾರು ಎಳ್ನೀರು ಕರ್ಕೊಂಡು ಹೋಗಿದ್ರಲ್ಲ ಸರ್. ಯಾರು ನಾವೆಲ್ಲ ಒಂದೇ ಊರವರು ಸರ್. ಅವರು ನಮ್ಮೂರವರೇ, ನಾವು ಹುಡುಗನೂ ನಮ್ಮೂರವರೇ ಸರ್. ಅಲ್ಲಿ ಸಿಪ್ಪೆ ಅಂತ ಐತಂತೆ, ನಮಗೂ ಗೊತ್ತಿಲ್ಲ ಸಿಪ್ಪೆ ಇತ್ತೋ ಏನಿತ್ತೋ, ಎಳ್ನೀರು ಸಿಪ್ಪೆ ತೆಗಿಯೋಕೆ ಅಂತ ಹೋಗಿ ಕರೆಂಟ್ ಇಟ್ಕೊಂಡಿದ್ರು. ಅಷ್ಟು ನಾವು ಬಂದು ಬಿಡಿಸ್ಕೊಂಡು ಕರ್ಕೊಂಬಂದು ಆಸ್ಪತ್ರೆಗೆ ಹಾಕಿದ್ವಿ ಅಂತ ಅವರು ಹೇಳೋ ಮಾಹಿತಿ. ಯಾರು ಕರ್ಕೊಂಬಂದಿದ್ದವರು ಆಗಿತ್ತು ಅಂತ ಹೇಳ್ತಾರೆ ಸರ್. ಅವರು ಬೇರು ಕರೆಕ್ಟಾಗಿ ಪರ್ಫೆಕ್ಟ್ ಏನು ಹೇಳ್ತಾ ಇಲ್ಲ ಸರ್. ನಮ್ಮದೇ ಆಗಿದೆ ಅಂತ ಯಾರು ಜವಾಬ್ದಾರಿ ವಹಿಸ್ಕೊಂತ ಇಲ್ಲ ಸರ್. ಅಣ್ಣ ಆಗಬೇಕು, ನಾವೆಲ್ಲ ಅಣ್ಣ ತಮ್ಮದಿರು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಸರ್. ಅವರು ಸರ್ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತಾರೆ. ಬೇರು ಅವರು ಏನು ಹೇಳ್ತಾ ಇಲ್ಲ. ಸಾಹೇಬರು ಬಂದರು, ನೋಡ್ಕೊಂಡು ಬಂದರು ಅಷ್ಟೇ. ಮದುವೆ ಇದೆ ಸರ್, ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ. ಮಗ ಒಬ್ಬ ತೀರೋದ, ಮಗ ಇದ್ದಾನೆ ಒಬ್ಬ ತೀರೋದ. ಅವರು ಫ್ಯಾಮಿಲಿ ಬಡವರು ಸರ್, ಬಡವರು ಕೂಲಿ ಮಾಡಬೇಕು.